ಏಕಾಏಕಿ ಒಂದು ಬಸಪ್ಪ ನಿಮ್ಮನ್ನು ಸ್ಟಾರ್ ಮಾಡಿದೆ ಅಂದರೆ ಅದರ ಹಿಂದೆ ಇರೋ ಜಾಗ ಯಾವುದು ಅಂದರೆ ಪ್ರತಿನಿತ್ಯ ನಿಮ್ಮ ಹೊಸಲನ್ನು ತುಳಿದು ದಾಡ್ತಕ್ಕಂಥ ಆ ಗೋಮಾತೆ, ಪ್ರತಿನಿತ್ಯದ ಆ ಪೂಜೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ನೀವಿರೋ ಲೆವೆಲ್ಗೆ 100 ಜನ ಕೆಲಸಗಾರರನ್ನು ಇಟ್ಕೊಳ್ಳೋಷ್ಟು ಭಗವಂತ ಕೊಟ್ಟಿದ್ದಾನೆ. ಅದೆಲ್ಲದಕ್ಕೂ ಕಾರಣ ನಮ್ಮ ಬಸಪ್ಪ. ಕಡೆಯದಾಗಿ ನೀವು ನಮ್ಮ ತಾಯಿ ಸಪ್ಲಮ್ಮ ದೇವಿಯ ಜಾತ್ರೆಯನ್ನು ಮಾಡ್ತಾಯಿದ್ದೀರಾ. ಇದರ ವಿಶೇಷ ಏನಿರ್ಬೋದು, ಅಥವಾ ನೀವು ಅದನ್ನು ಮಾಡೋದಕ್ಕೆ ಇದನ್ನು ಕೈಗೆತ್ಕೊಂಡ ಒಂದು ಮೂಲ ಕಾರಣ ಏನಿರ್ಬೋದು? ಸಪ್ಲಮ್ಮ ಜಾತ್ರೆ ವಿಶೇಷ ಹೇಳ್ಬೇಕಾದ್ರೆ ತುಂಬ ಇದೆ. ಒಂದು 2 ಮಾತು ಮಾತ್ರ ಹೇಳ್ತೀನಿ. ಓಕೆ. ಸಪ್ಲಮ್ಮ ಜಾತ್ರೆ ನಮ್ಮ ತಾತ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಎಲ್ಲರೂ ಮಾಡ್ಕೊಂಡ್ಬಂದಿದ್ರು. ನಾವು ನೋಡಿ ಇಲ್ಲಿ ಟೇಕಲ್ ಹೋಬಳಿ, ಇದು ಮಾಲೂರು ತಾಲೂಕಲ್ಲಿ 5 ಹೋಬಳಿಗಳಿದ್ದಾವೆ. ಇದು ಟೇಕಲ್ ಹೋಬಳಿ. ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದು. ಆ ಸಪ್ಲಮ್ಮ ತಾಯಿಗೆ ನಮ್ಮ ಮನೆ, ನಮ್ಮ ಕುಟುಂಬಕ್ಕೆ ಏನು ಅವಿನಾಭಾವ ಸಂಬಂಧ ಅಂದರೆ, ಸಪ್ಲಮ್ಮ ಜಾತ್ರೆ ತೊರ್ನಳ್ಳಿ ಅಂತ ಊರು ಹೆಸರು. ಅದು ತೊರ್ನಳ್ಳಿ ಕ್ಷೇತ್ರ, ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಅದು ನಾವು ಹುಟ್ಟಿರೋದಿಲ್ಲಿ, ಸಪ್ಲಮ್ಮ ತಾಯಿ ತೊರ್ನಳ್ಳಿ ಇರೋದಿಲ್ಲಿ. ಓಕೆ. ತೊರ್ನಳ್ಳಿ ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸಿ. ಅದು ಜಿಲ್ಲಾ ಪಂಚಾಯತ್ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಮನೆಯವರು, ನಮ್ಮ ಹೆಂಗಸರು ಗೀತಮ್ಮ ವೆಂಕಟೇಶ್ವರ ಅಂತ ಜಿಲ್ಲಾ ಪಂಚಾಯತಿ ಸದಸ್ಯರು ಅಲ್ಲಿ ಪ್ರೆಸೆಂಟ್ ಅಲ್ಲಿ ಸದಸ್ಯರು. ಓಕೆ ಓಕೆ. ಅಂದರೆ 9 ವರ್ಷ ಆಗಿದೆ. 5 ವರ್ಷ ನಾವು ಜಿಲ್ಲಾ ಪಂಚಾಯತಿ ಮೆಂಬರು. ನಾವು ನಮ್ಮದಾದ್ಮೇಲೆ ಇನ್ನೂ ಎಲೆಕ್ಷನ್ ಬಂದಿಲ್ಲ. ಓಕೆ. ಅಂದರೆ ನಾವೇ ಇವಾಗ ಅಂತ ಲೆಕ್ಕ. ಅಂದರೆ ಮಾಜಿ ಆಯೋಗರು. ಆ ಜಾತ್ರೆಗೆ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರು ನಮ್ಮ ಮಿಸಸ್ಸು. ನನಗೆ ಆ ಅವಕಾಶ ತಾಯಿ ಕೊಟ್ಲಲ್ಲ, ಅದಕ್ಕೆ ಮೊದಲು ಜಾತ್ರೆಗೆ ಹೋಗಿ ಬರೀರಿ. ಅವತ್ತಿಂದ ನಮಗೊಂದು ತಾಯಿ ಅವಕಾಶ ಕೊಟ್ಟಲು ಅಂತ ಜಾತ್ರೆಯನ್ನು ವಿಶೇಷವಾಗಿ ಪೂರ್ವಭಾವಿ ಸಭೆ ಮಾಡಿಸೋದು, ವಿಶೇಷವಾದ ಮೂಲಭೂತ ಸೌಕರ್ಯಗಳು ಮಾಡಿಸೋದು, ಅಲ್ಲಿ ಏನು ನಮ್ಮ ಕೈಲಾಗುತ್ತೋ ಅನುದಾನ ಮಾಡೋದು. ಪ್ರತಿದಿನ ಜಾತ್ರೆಯಲ್ಲಿ ಈ ಕೆಲಸನ ನಾನು ಇದು 10ನೇ ವರ್ಷ, ವಿಶೇಷವಾಗಿ 10ನೇ ವರ್ಷ ನಾನು ಜಾತ್ರೆ ಇರೋಷ್ಟು ದಿನವೂ ಅಲ್ಲಿ ಅನುದಾನ ಮಾಡ್ತೀನಿ. ಲಾಸ್ಟ್ ದಿವಸ ತಾಯಿಗೆ ಪ್ರಸಾದ ಮಾಡಿಸಿ 4 ಜನಕ್ಕೆ ಕೊಡ್ತೀನಿ. ಮತ್ತು ವಿಶೇಷ ಮುತುವರ್ಜಿ ವಹಿಸಿ ನಮ್ಮ ಶಾಸಕರು ನನಗೆ ಭಾಳ ಸಾಥ್ ಕೊಡ್ತಾರೆ. ವಿಶೇಷವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲನೂ ಪಾಲನೆ ಮಾಡಿ ನಾನು ಇದು ತಕ್ಕ ಮಟ್ಟಿಗೆ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಅಲ್ಲಿ ಉತ್ತಮ ರಾಸುಗಳಿಗೆ 3 ವರ್ಷದಿಂದನೂ, ಅದಕ್ಕೆ ಮೊದಲು ಸರ್ಕಾರಿ ನೌಕರರೇ ಒಂದು ಪ್ರೈಸ್ ಇಟ್ಟಿದ್ರು. ಇದು 3ನೇ ವರ್ಷ. ಎಲ್ಲ ಜಾತ್ರೆಗಳಲ್ಲಿ ಚಿನ್ನ ಕೊಡ್ತಾರೆ, ಸಪ್ಲಮ್ಮ ಜಾತ್ರೆಯಲ್ಲಿ ಚಿನ್ನ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಇದು 3ನೇ ವರ್ಷ. ನಾನು ನನ್ನ ಸ್ವಂತ ಇದರಿಂದ, ನಮ್ಮ ಸ್ವಂತ ಇದರಿಂದ ಫಸ್ಟ್ ಪ್ರೈಸು 5 ಗ್ರಾಮ್ ಚಿನ್ನ, ಸೆಕೆಂಡ್ ಪ್ರೈಸ್ 3 ಗ್ರಾಮ್ ಚಿನ್ನ, 3ನೇ ಪ್ರೈಸ್ 2 ಗ್ರಾಮ್ ಚಿನ್ನ ಕೊಡ್ತಾಯಿದ್ದೀನಿ. ನಾನು ನೀವು ಸ್ವತಃ ಫ್ಯಾಮಿಲಿಯಿಂದ ಕೊಡ್ತಾಯಿದ್ದೀನಿ. ತಾಯಿ ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಅದನ್ನು ಕೊಡ್ತಾಯಿದ್ದೆ. ನಮ್ಮ MLA ಸಾಹೇಬರು 50 ಜೊತೆಗೆ 2,500 ಸಾವಿರ ರೂಪಾಯಿಗೆ ಅವರು ಸಮಾನಾಧಿಕಾರ ಬಹುಮಾನ MLA ಸಾಹೇಬ್ರ ಕಡೆಯಿಂದ ಕೊಡ್ತಾಯಿದ್ದಾರೆ. ನಗದು ಬಹುಮಾನವನ್ನೇ ಕೊಡಿಸ್ತಾ ಇದ್ದೀರಾ. ಓಕೆ. ಕಡೆಯದಾಗಿ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನಾದರೂ ಮನಸ್ತಾಪ, ಬೇಜಾರು, ಮುಜುಗರ ಅಂತ ಏನಾದ್ರು ಆಯಿತಾ? ಒಂಚೂರು ಬೇಜಾರಾಗಲಿಲ್ಲ. ನಿಮ್ಮಂಥವರು ಇವತ್ತಿನ ಪ್ರಿಂಟ್ ಮೀಡಿಯಾದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮಂಥವ್ರು ಬರಬೇಕು. ಯಾಕಂತಂದರೆ ನಾನು ಸುಮಾರು ಪ್ರಿಂಟ್ ಮೀಡಿಯಾ ಸ್ನೇಹಿತರಿದ್ದಾರೆ, ಪೇಪರ್ ಬರಹಗಾರರಿದ್ದಾರೆ. ನೀವು ನಿಮ್ಮಂಥ ಯೂತ್ಸು ಇದನ್ನು ಪ್ರಿಂಟ್ ಮೀಡಿಯಾ ಬಂದು ನೀವೆಲ್ಲ ಈ ಥರ ವಿಷಯಗಳನ್ನೆಲ್ಲನೂ ದೇಶಕ್ಕೆ ಕೊಟ್ಟರೆ ಭಗವಂತ ನಿಮ್ಮಂಥವ್ರು ಬರಬೇಕು. ನನಗೆ ಒಂದು ಚೂರು ಮುಜುಗರ ಆಗಲಿಲ್ಲ, ಒಂದು ಚೂರು ಬೇಜಾರಾಗಲಿಲ್ಲ. ಓಕೆ. ನಿಮ್ಮ ಥರ ನನಗೆ ಇದುವರೆಗೂ ಯಾರು ಕ್ವಶನ್ ಕೇಳಲಿಲ್ಲ. ಆದ್ರೂ ನೀವು ಕೇಳಿದ್ದಲ್ಲಿ ವಾಸ್ತವಾಂಶತೆ, ಸತ್ಯ ಎಲ್ಲನೂ ಹೌದು ವಿಷಯ ಇತ್ತು. ನಮ್ಮಲ್ಲಿರೋ ಆ ವಿಷಯನ ನೀವು ಓಪನ್ ಮಾಡಿಸಿದ್ದೀರಿ. ಭಾಳ ಥ್ಯಾಂಕ್ಸ್ ನಿಮಗೆ. ಓಕೆ ಅಣ್ಣ, ಈ ದನಗಳನ್ನು ನೋಡೋಕ್ಕೆ ಅಂತ ಹೋದಾಗ ಈ ಸುಳಿಗಳ ವಿಚಾರದಲ್ಲಿ ನೀವು ಏನಾದರೂ ಎಲ್ಲ ಸುಳಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ? ಎಲ್ಲ ಸುಳಿಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಎಲ್ಲ ನಮ್ಮ ತಾತನೇ ನನಗೆ ಬಂದು ತೋರಿಸೋರು, ನೋಡಪ್ಪ ಈ ಸುಳಿ ಹಿಂಗೆ ಇರಬೇಕು ಅಂತ. ನಮ್ಮಪ್ಪನೂ ಅದು ಎಕ್ಸ್ಪೋರ್ಟು, ಈಗ ನೋಡಪ್ಪ ಈ ಸುಳಿ ಹಿಂಗಿರ್ಬೇಕು, ಎಲ್ಲ ಸುಳಿಗಳು ಗೊತ್ತು ನನಗೆ. ಆ ಥರ. ಆಮೇಲೆ ನಮ್ಮ ಮನೆಯಲ್ಲಿ ಯಾವ ಸುಳಿ ಇದ್ದರೆ ಕಟ್ಟಬಾರ್ದು, ಯಾವ ಸುಳಿ ಇದ್ದರೆ ಕಟ್ಬೋದು ಅಂತ ನಮ್ಮ ತಂದೆಯವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವುದೇ ಇದಿಲ್ಲ ಅಂದರೆ ವ್ಯವಸಾಯ ಕೂಡ ಮಾಡಿದ್ದೀರಾ, ಯಾವ ಥರ ನೇಗ್ಲಲ್ಲಿ ಹೊಲ ಹೊತ್ತಿದ್ದೀರಾ ಅಂತ ಕೂಡ ಇದೆ. ಅಣ್ಣ, ಇವತ್ತಿನ ಇದರಲ್ಲಿ ಏನಾದರೂ ವ್ಯವಸಾಯ ಮಾಡೋಕ್ಕೆ ಏನಾದ್ರು ಹೋಗ್ತೀರಾ ನೀವು? ವ್ಯವಸಾಯ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಬಟ್ ವ್ಯವಸಾಯ ನಾವು ಇವತ್ತು ವ್ಯವಸಾಯ ಎಲ್ಲ ರೀತಿ ನಮ್ಮ ಮನೆ ಹೇಳ್ತಾ ಹೋದರೆ ಇದಾಗ್ತದೆ, ಕೇಳಿಸ್ಕೊಳ್ಳೋರಿಗೆ ಏನಾಗ್ತದೆ ಗೊತ್ತಿಲ್ಲ ನಮಗೆ. ನಮ್ಮ ಮನೆಯಲ್ಲಿ ಉಪ್ಪು ಒಂದೇ ಕೊಂಡ್ಕೊಂಬರೋದು ನಾವು. ಸಿಕ್ಕಿದ್ದೆಲ್ಲ ನೀವೇ ಬೆಳಿ. ನಮ್ಮ ಥರ ಬಿಡ್ತಾರೆ ನಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಉಪ್ಪು ಮಾತ್ರನೇ ಖರೀದಿ ಮಾಡ್ಕೊಂಡು ಅಂಗಡಿನ ತಗೊಂಬರೋದು.
ಪ್ರತಿಯೊಂದೂ ನಾವೇನು ತಿಂತೀವಿ ಏನು ಬಳಸ್ತೀವಿ ನಮ್ಮ ಭೂಮಿಯಲ್ಲೇ ನಮ್ಮ ಜಮೀನಲ್ಲೇ ನಾವೇ ಬೆಳ್ಕೊಂತೀವಿ. ಗೊಬ್ಬರ ಇದು ಏನು ಇವತ್ತು ಮೂಟೆ ಗೊಬ್ಬರ ಬಂದಿದೆಯೋ ಅದನ್ನ ಹಾಕ್ತೀರಾ, ಸಾವಯವ ಕೃಷಿ ಔಷಧಿ ಹೊಡಿತೀರಾ, ಸಾಸಿವೆಯಿಂದ ಹಿಡ್ಕೊಂಡು ಎಲ್ಲ ಕಾಳುಗಳು, ಎಲ್ಲ ರೇಷನ್ನು, ರಾಗಿಯಿಂದ ಭತ್ತದಿಂದ ಎಲ್ಲಾನು ನಮ್ಮ ಭೂಮಿಯಲ್ಲೇ ನಾವೇ ಬೆಳ್ಕೊಂಡು ತಿಂತಾ ಇದ್ವಿ. ಇದು ರಾಜ್ಯದಲ್ಲಿ ನೋಡ್ತಕ್ಕಂಥ ಸೋಷಿಯಲ್ ಮೀಡಿಯಾ ಮೆಂಬರ್ಸು ತುಂಬ ಒಂದು ಖುಷಿ ಪಡಬೇಕು. ನೀವು ಯಾವತ್ತನ ಇನ್ನೊಂದು ದಿವಸ ಯಾವತ್ತನ ಫ್ರೀಯಾಗಿ ಬಂದಾಗ ನಮ್ಮ ತೋಟ, ನಮ್ಮ ಹೊಲ, ನಮ್ಮ ಜಮೀನು, ನಾವು ಏನೇನು ವ್ಯವಸಾಯ ಮಾಡ್ತಾ ಇದ್ದೀವಿ ನೀವು ಸಂಪೂರ್ಣ ನೋಡ್ಬೋದು. ನೀವು ಇಲ್ಲ ಅಣ್ಣ, ನೋಡ್ತೀನಿ, ಇನ್ನೊಂದು ದಿನ ಬರ್ತೀನಿ. ಹಾಗೆ ಅಣ್ಣ, ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಬೆಲೆ ಅಂದ್ಬಿಟ್ಟು ನೀವು ತೊಗೊಂಡ್ರಿ ಅಂತ ಅವ್ರು ಸುಳ್ಳು ಹೇಳೋದು, ಅವ್ರು ತೊಗೊಂಡ್ರಿ ಅಂತ ಇನ್ನೊಬ್ರು ಸುಳ್ಳು ಹೇಳೋದು, 1 ಲಕ್ಷಕ್ಕೆ ತೊಗೊಂಡು 5 ಲಕ್ಷ ಅಂತ ಹೇಳೋದು, ಈ ಥರ ಎಲ್ಲ ಆಗಿದೆ. ಅದ್ರ ಮಧ್ಯದಲ್ಲಿ ಈ ಸ್ಟಾರ್ ವಾರ್ಗಳು ನಡೆದಂಗೆ ಇವ್ರ ಗುಂಪೊಂದು, ಅವ್ರ ಗುಂಪೊಂದು, ಅವ್ರ ಗುಂಪೊಂದು, ಇವ್ರ ಗುಂಪೊಂದು, ಸೋಷಿಯಲ್ ಮೀಡಿಯಾದವ್ರ ಗುಂಪೊಂದು ಅಂತ ಮಾಡ್ತಿದ್ದಾರೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾದವ್ರಿಗೆ ಹೋಗಿ ಮೈಕ್ ಹಿಡಿತಾರೆ. ಯಾವ ಸುಳಿ ಎಲ್ಲಿದೆ ಅಂತ ಸೋಷಿಯಲ್ ಮೀಡಿಯಾದವ್ರಿಗೆ ಗೊತ್ತಿಲ್ಲ, ಯಾವ ದನಕ್ಕೆ ಯಾವ ದನ ಕೂಟ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಚಕ್ಳ ಹೆಂಗೆ ಅಂತ ಗೊತ್ತಿಲ್ಲ, ಯಾವ ರಾಮ ಹೆಂಗೆ ಅಂತ ಗೊತ್ತಿಲ್ಲ. ಇದೆಲ್ಲವನ್ನು ನೀವು ಅರ್ಧಿ ಕುಡ್ದು ಬಂದಿದ್ದೀರಾ. ಇವತ್ತಿನ ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ಟಾರ್ ವಾರ್ ಮಾಡ್ತಕ್ಕಂಥ ನಮ್ಮ ರೈತ ಜನಾಂಗಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕ್ವಶನ್ ಕೇಳಿದ್ರಿ. ಇದಕ್ಕೆ ನನ್ನ ಆನ್ಸರ್ ಏನಂದರೆ, ದಯವಿಟ್ಟು ಇಡೀ ರಾಜ್ಯದ ರೈತರಲ್ಲಿ ಒಂದು ನನ್ನ ಮನವಿ, ಕಳಕಳ ಮನವಿ, ನಾವೆಲ್ಲ ರೈತರು ಒಂದೇ. ನಮ್ಮಲ್ಲಿ ಯಾವ ಗುಂಪು ಬೇಡ, ಯಾವ ಜಾತಿ ಬೇಡ, ಎಲ್ಲ ರೈತನ ಜಾತಿ. ನಾವು ಎಲ್ಲ ದನಗಳ ಜಾತಿ. ನಾವು ದನಗಳಿಗೆ ಯಾವ್ದು ಜಾತಿ ಇದೆಯಾ, ಧರ್ಮ ಇದೆಯಾ? ಇಲ್ಲ. ಅದೇ ಥರ ನಾನು ಖರೀದಿ ಮಾಡ್ಕೊಂಬಂದ್ರೆ ನಮ್ಮ ಮನೇಲಿ ಇರ್ತಾವ, ನೀವು ಖರೀದಿ ಮಾಡ್ಕೊಂಡು ನಿಮ್ಮ ಮನೇಲಿ ಇರ್ತಾವೆ, ಇನ್ನೊಬ್ಬ ನಮ್ಮ ರವಿ ಖರೀದಿ ಅವ್ರ ಮನೇಲಿ ಇರ್ತಾವೆ. ದಯವಿಟ್ಟು ನಾವು ಯಾವ ಗುಂಪು ಬೇಡ, ಒಂದೇ ಗುಂಪು, ರೈತನ ಗುಂಪು. ಯಾವ ಜಾತಿ ಯಾವ ಧರ್ಮ ಬೇಡ, ಎಲ್ಲ ಒಂದೇ ಧರ್ಮ. ಹಂಗಾಗಿ ಎಲ್ಲರೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಯಾರೋ ಸ್ಟಾರ್ ವಾರ್ಗಳು, ದಲ್ಲಾಳಿಗಳು ಮಾತು ಕೇಳಿ ನಾವು ಮೀಡಿಯಾಗಳಲ್ಲಿ ಏನೇನೋ ಮಾತಾಡೋದು ಬೇಡ. ಎಲ್ಲನೂ ಒಂದಾಗಿ ಒಗ್ಗಟ್ಟಾಗಿ ದನ ಮೇಯ್ಸೋಣ, ಒಗ್ಗಟ್ಟಾಗಿ ಜಾತ್ರೆಗಳು ಮಾಡೋಣ. ಯಾವತ್ತಾದರೂ ಸಾಧ್ಯವಾದ ವರ್ಷಕ್ಕೂ 6 ತಿಂಗಳಿಗೆ ಒಂದ್ಸರಿ ಕೂತ್ಕೊಂಡು ಎಲ್ಲರೂ ರೈತರ ಥರ ಕೂತ್ಕೊಂಡು ಮಾತಾಡೋಣ. ಯಾವುದು ಸ್ಟಾರ್ ವಾರು, ಯಾವುದು ಗುಂಪುಗಳು, ಯಾವುದು ಅವ್ರ ಗುಂಪು ಇವ್ರ ಗುಂಪು, ಯಾವ ಗುಂಪು ಬೇಡ, ಒಂದೇ ಗುಂಪು, ರೈತನ ಗುಂಪು. ಓಕೆ, ತುಂಬ ಒಂದು ಖುಷಿ ಆಯ್ತಣ್ಣ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಹಾಗೆ ಯಾರಾದರೂ ಇವಾಗ ಒಂದು ಜಾತ್ರೆ ನಡೆಸ್ತಾ ಇರ್ತಾರೆ, ಒಂದು ಜಾತ್ರೆ ನಿಂತೋಗಿದೆ, ಅಂಥ ಕಡೆ ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗಿರೋ ಒಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಅಟ್ಲೀಸ್ಟ್ ಅಲ್ಲಿ ಏನಾದ್ರು ಒಂದು ಪರ್ಮಿಷನ್ ಕೊಡಿಸೋದು ಅಥವಾ ಅದಕ್ಕೇನಾದ್ರು ಹೆಲ್ಪ್ ಮಾಡೋದು ಅಂಥದ್ದನ್ನು ನೀವು ಮಾಡ್ಬೋದಾ? 100% ಮಾಡ್ತೀನಿ. ಈಗ ಉದಾಹರಣೆಗೆ ನಮ್ಮ ಹೇಳಲೇಬೇಕಾಗ್ತದೆ, ನಮ್ಮ ಹಳ್ಳಿಕಾರ ಅಂಬರೀಷ್ ಅಂತೇಳಿ ಘಾಟಿ ಜಾತ್ರೆಯಲ್ಲಿ ಹೌದು, ಹೋದ ವರ್ಷ ಹುಲ್ಲು ದಾನ ಮಾಡಿದರು, ಈ ವರ್ಷ ಹುಲ್ಲು ದಾನ ಮಾಡಿದರು. ನಾನು ತುಂಬ ಕ್ಲೋಸ್ ಅವರು, ಅಂಬರೀಷ್ ಅವರು. ಒಳ್ಳೆ ಕೆಲಸ ಮಾಡ್ತಾ ಇರೋರು, ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಕ್ಲೋಸ್. ನನಗೇನು ಜಾಸ್ತಿ ದಿನಗಳಿಂದ ಏನು ಪರಿಚಯ ಇಲ್ಲ, ಹೋದ ವರ್ಷ ಪರಿಚಯ ಆಗಿದೆ, 3 ವರ್ಷ ಆಯಿತು ಪರಿಚಯ. ಅವ್ರು ಫೋನ್ ಮಾಡಿ, ಅಣ್ಣ ಈ ಥರ ಇದೆ ಅಣ್ಣ ಅಂತಂದರೆ ನಾನು ರೈತ ಅಂತ. ಒಳ್ಳೆಯ ವಿಚಾರಕ್ಕೋಸ್ಕರ ರಾಜ್ಯದಲ್ಲಿ ಯಾರಾದರೂ ನನ್ನ ಫೋನ್ ಮಾಡಿ ಸಜೆಷನ್ ಕೇಳ್ಬೋದು, ನನ್ನ ಕೈಲಾದ ಸಹಾಯನೂ ಕೇಳ್ಬೋದು. ನಾನು ಅದಕ್ಕೆ ಯಾವತ್ತು ನಮ್ಮ ದನಗಳ ಮೇಯ್ಸೋರು ಪರವಾಗಿರ್ತೀನಿ, ಅವ್ರ ಪರವಾಗಿ ನೀವು ನಿಂತು ಅಂತೀರಾ. ಓಕೆ, ತುಂಬ ಒಂದು ಖುಷಿ ಆಯಿತು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನು ನಮ್ಮ ವೆಂಕಟೇಶಣ್ಣ ಅವ್ರು ಹೇಳಿದ್ರು, ರವಿ ಮತ್ತು ಮಂಜು ಅಂತ ಇವರಿಬ್ಬರೇ. ರೆಡ್ ಶರ್ಟ್ ಹಾಕಿರೋರು ರವೇಣ ಅಂತ, ಮೂಲತಃ ರಾಮನಗರದವರು. ತುಂಬ ನಮಗೆ ಕ್ಲೋಸು. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆ ಅಂದರೆ ಒಂದು ಯಾವುದನ್ನೇ ಬ್ಯಾಕಪ್ ಮಾಡಬೇಕು ಅಂದ್ರೂ ತುಂಬ ಒಂದು ಶ್ರಮ, ಆಮೇಲೆ ಅವ್ರಿಗೆ ಪ್ರೀತಿ ತೋರಿಸ್ತಾರಲ್ಲ ಅದು ಇಂಪಾರ್ಟೆಂಟು. ಮತ್ತು ಅದೇ ರೀತಿ ಮಂಜಣ್ಣ ಅವರು. ಯಾಕೆ ಅಂತಂದರೆ ಒಂದು ಎತ್ತುಗಳನ್ನು ಸಾಕೋದು ಏನೋ ಬಂದಿದ್ದೀನಿ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನಿ ಅನ್ನೋದಲ್ಲ. ನನ್ನ ಮನೆ, ನನ್ನ ದನ ಅಂತ ಯಾವತ್ತು ನಾವು ಪ್ರೀತಿ ಮಾಡ್ತೀವೋ ಅವತ್ತು ಅದಕ್ಕೆ ಒಂದು ಬೆಲೆ ಬರುತ್ತೆ ಅನ್ನೋದಕ್ಕೆ ಇವತ್ತು ರವೇಣ ಮತ್ತು ಮಂಜಣ್ಣ ಇಬ್ಬರು ಒಂದು ಸಾಕ್ಷಿ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ದನಗಳ ಮೇಲೆ ಒಡನಾಟ ಇರ್ತಕ್ಕಂಥವ್ರೇ ಇದನ್ನೆಲ್ಲ ಮಾಡೋಕ್ಕಾಗೋದು. ಇವತ್ತು ಅವರು ಸಂಬಳ ಕೊಡೋದು ಲೆಕ್ಕಕ್ಕಿಲ್ಲ, ಇವರು ನಮ್ಮ ಮನೆ ಮಕ್ಕಳ ಥರ ಇದ್ದಾರೆ. ಇವತ್ತಿಗೂ ಅವ್ರು ಯಾವುದಕ್ಕೂ ನಾವು ಇದು ಮಾಡಿಲ್ಲ. ನಾನು ಬೈದರೆ, ಬೇರೆಯವ್ರಿಗೆ ಬೈದರೆ, ನನ್ನ ತಮ್ಮನಿಗೆ ಬೈದರು, ನಾನು ರವಿಗೂ ಬೈತೀನಿ, ಮಂಜುಗೂ ಬೈತೀನಿ. ಪ್ರೀತಿ ಮಾಡಿದ್ರೆ ಅವ್ರಿಗೂ ಪ್ರೀತಿ ಮಾಡ್ತೀವಿ. ಅದೇ ರೀತಿ ಏನು ತಿನ್ನೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಅಂತ ಹೇಳಿದ್ರು. ಇವತ್ತು ಒಂದು ತುಂಬ ಖುಷಿ ಅನ್ನಿಸ್ತು. ಯಾಕೆಂದರೆ ಅದರಲ್ಲೂ ನೋಡಿ, ಇವರು ಅವರ ಮೊಮ್ಮಗ, ನಾವು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಅವನು ಕಾಣಿಸಿದ್ದಾನೆ, ನೀವು ನೋಡ್ಬೋದು. ಒಂದು ಚಿಕ್ಕ ಮೊಬೈಲ್ ತೊಗೊಂಡು ಒಳ್ಳೆ ಸಿನಿಮಾ ಆಟೋಗ್ರಫಿಯಲ್ಲಿ ನಾವು ಏನು ಮಾಡ್ತೀವೋ ಮೂಲತಃ ಸಿನಿಮಾದಲ್ಲಿ
ಯಾವ್ದಾರು ಒಂದು ಸ್ಟಂಟ್ ಮಾಡಬೇಕಾದ್ರಾಗಲಿ ಆಲ್ಮೋಸ್ಟ್ ಅಲ್ಲಿ ಸ್ಟಂಟ್ ಮಾಡುವಾಗಲೇ ಜಾಸ್ತಿ ನಾವು ಕ್ಯಾಮ್ರಾನ ಹಿಂದೆ ತೊಗೊಂಡು ಹೋಗೋದು, ಮುಂದೆ ತೊಗೊಂಬರೋದು. ಯಾಕೆಂದರೆ ಟ್ರಾಲಿ ಯೂಸ್ ಮಾಡ್ತೀವಿ ಎಷ್ಟೋ ಕಡೆ, ಇಲ್ಲಾಂದರೆ ಬಾಡಿ ಕ್ಯಾಮ್ರಾ ಹಾಕೊತೀವಿ ಬಾಡಿಗೆ, ಆ ಥರ ಮಾಡ್ತೀವಿ. ಅದೇ ಸ್ಟೈಲಲ್ಲಿ ಒಂದು ಮೊಬೈಲ್ನ ಕ್ಯಾಮ್ರಾದಲ್ಲಿ ಬಳಸಿ ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ತಿದ್ದ. ಅದನ್ನೆಲ್ಲ ನಾವು ನೋಡಿದ್ವಿ, ತುಂಬ ಒಂದು ಖುಷಿ ಆಯಿತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರೈತರು ಬೆಳಿಬೇಕು ಅಂತ ಅನ್ನೋದಕ್ಕೆ ಏನು ಇವತ್ತು ವೆಂಕಟೇಶಣ್ಣ ಅವರು ಅದನ್ನು ಹೇಳಿದಾರೋ ಅದೇ ರೀತಿ ಇನ್ನು ಮುಂದೆ ನಾವು ನಡ್ಕೊಳ್ಳೋಣ. ಯಾವುದೇ ಒಂಥರ ಸ್ಟಾರ್ ವಾರ್ ಥರ ಈ ವಾರ್ ಬೇಡ. ನಾನು ಅಂದ್ಕೊಂಡು ಬಂದಿದ್ದೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನೋದನ್ನು ಇವತ್ತು ಕೊಡಬೇಕು. ಇನ್ನು ಮುಂದೆ ಈ ಥರ ದೊಡ್ಡ ಬೆಲೆಗೆ ಹೋಯ್ತು, ಚಿಕ್ಕ ಬೆಲೆಗೆ ಹೋಯ್ತು ಅನ್ನೋದನ್ನು ಸೃಷ್ಟಿ ಮಾಡಬಾರ್ದು. ಯಾರೋ ಒಬ್ಬರು ಅವ್ರು ಕಟ್ಬಿಟ್ರು, ಇವ್ರು ಕಟ್ಬಿಟ್ರು, ಅವ್ರ ದನ ಅಷ್ಟಾಯಿತು, ಇವ್ರ ದನ ಇಷ್ಟ ಆಯಿತು ಅಂತ ಸುಳ್ಳು ಹೇಳೋದು, ಮೀಡಿಯಾಗಳ ಮುಂದೆಗಡೆ ಬಂದು ನಿಂತ್ಕೊಂಡು ಎಸ್ಪೆಷಲಿ ನಾನು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಜನ ಯಾರೂ ಕೂಡ ಇವ್ರ ಬಗ್ಗೆ ಅವ್ರು ಮಾತಾಡೋದು, ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವರು ಅವ್ರನ್ನ ಬೈಕೊಂಡು ತಿರುಗಾಡೋದು, ಅವರು ಇವ್ರನ್ನ ಬೈಕೊಂಡು ತಿರುಗಾಡೋದು ದಯವಿಟ್ಟು ಮಾಡಬೇಡಿ. ಇವತ್ತು ವೆಂಕಟೇಶಣ್ಣ ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ತುಂಬ ದಿನ ಕಷ್ಟಪಟ್ಟಿದ್ದೀನಿ, ತುಂಬ ಒಂದು ಸಾಹಸ ಮಾಡಿದ್ದೀನಿ. ಯಾಕೆ ಅಂತಂದರೆ ಒಬ್ಬರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಕಷ್ಟ. ರಾತ್ರಿ ಸ್ಟಾರ್ ಆದಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಮೂಲವನ್ನು ತಿಳ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ಎಷ್ಟೋ ಜನಕ್ಕೆ ಅವರು ವಿಡಿಯೋ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಕೊಡಲ್ಲ ಅಂತ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ನಾನು GK ವಿಕೆಯಲ್ಲಿ ಕೆಲವು ಕ್ವಶನ್ ಕೇಳ್ತಿರೋದು ನೋಡ್ಬಿಟ್ಟು, ಅಣ್ಣ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಅಂದೆ. ಮಗ ಯಾವಾಗಾದರೂ ಮನೆಗೆ ಬಾಪ ಅಂತಂದರು. 10 ನಿಮಿಷ ಕಾಲಾವಕಾಶ ಕೇಳಿದೆ, 1 ಗಂಟೆಗಳ ಕಾಲಾವಕಾಶ ಇವತ್ತು ವಿಡಿಯೋ ಮಾಡಿದ್ದೀವಿ. ತುಂಬ ಒಂದು ಖುಷಿ ಆಗ್ತಿದೆ. ನಾನು ಕೂಡ ಇದೇ ಸಂದರ್ಭದಲ್ಲಿ ಅಣ್ಣನ ಹತ್ರ ಹೇಳ್ತಾ ಇದ್ದೀನಿ, ಕರು ಆಗ್ತಕ್ಕಂಥ ಹೆಣ್ಣು ದನಗಳಿಗೆ ಅದು 2, 4, 6 ಕಡೆ ಅನ್ನೋ ಒಂದು ಕ್ಯಾಟಗರಿನ ಹಿಂಗಿಡಿಸಿದ್ದೀನಿ. ನನ್ನ ಯೂಟ್ಯೂಬಿಂದ ಬಂದಿರತಕ್ಕಂಥ ಹಣದಲ್ಲಿ ನಾನು ಇನ್ನೊಂದು ಸ್ವಲ್ಪ ಸೇರಿಸಿ ಬೆಸ್ಟ್ ಆಫ್ ಪ್ರೈಸಸ್ಸು ಮತ್ತು ಸಮಾಧಾನಕರ ಬಹುಮಾನವನ್ನು ನಮ್ಮ ಶ್ರೀ ಕ್ಷೇತ್ರ ಕೆಂಗಲ್ ಆಂಜನೇಯ ಸ್ವಾಮಿ ಭಾರಿ ದನಗಳ ಜಾತ್ರೆ ಹೈನಗುಡಿ ಜಾತ್ರೆಯಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಣ್ಣವರು ಕೂಡ ಬರ್ತಾರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ದಯವಿಟ್ಟು ಇದೇ ರೀತಿಲಿ ಎಲ್ಲ ಕಡೆಯವರು ಸೋಷಿಯಲ್ ಮೀಡಿಯಾ ಇರ್ತೀರಾ, ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಿಂದ ಜನರಿಗೆ ಒಳ್ಳೇದು ಮಾಡೋದನ್ನು ನೋಡಿ. ದಯವಿಟ್ಟು ನಿಮ್ಮ ಒಂದು ಲೈಕು, ಕಮೆಂಟ್ಸು, ವ್ಯೂಸ್ಗೋಸ್ಕರ, ದುಡ್ಡು ಮಾಡೋಕ್ಕೋಸ್ಕರ ಫೀಲ್ಡಿಗೆ ಬರೋದಲ್ಲ. ಅವರ ಮೂಲವನ್ನು ಕೆತ್ತಬೇಕು, ಅದರಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನು ನೆನ್ಕೋಬೇಕು. ಇವತ್ತು ಅಣ್ಣಾರು ಹೇಳಿದ್ರು, ಅಪ್ಪ 1 ರೂಪಾಯಿನೂ ಕಷ್ಟಪಟ್ಟು ನಾವು ಜೀವನ ಮಾಡಿದ್ದೀವಿ, ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದರೆ ನಮ್ಮ ತಂದೆ, ತಾತ ಮತ್ತು ನಮ್ಮ ಚಿಕ್ಕಪ್ಪ ಇವರ ಶ್ರಮ, ಅವ್ರು ತಂದು ಕೊಟ್ಟದನ್ನು ಇವ್ರು ಮೇಯಿಸಿ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ. ಅದು ಯಾರು ಕೂಡ ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಜೈ ಹಳ್ಳಿಕರ್, ಜೈ ದೇಶಿ ಹಳ್ಳಿ. ಖುಷಿ ಆಗುತ್ತೆ. ಎಲ್ಲಂಗೆ ಒಂದು ಥಮ್ಸಪ್ ಇಟ್ಕೊಳ್ಳಿ. ಅಲ್ಲ ಕೂತ್ಕೊಂಡು 1 ಗಂಟೆಗಳ ಕಾಲ ನನಗೆ ಲೋಕೇಶ್ ಅಣ್ಣ ಒಂದು ಥಮ್ಸಪ್ ಎಲ್ಲ. ಅವ್ರ ಮಗ ಕಾಣ್ತಿಲ್ಲ, ಕೈ ಇಟ್ಕೊಳ್ಳಿ. ಹಾಂ ಓಕೆ. ನನ್ನಿಂದ ಏನಾದ್ರು ಅವರು ಪ್ರತಿನಿತ್ಯ ಅವುಗಳನ್ನು ಹೇಗೆ ಗಮನಿಸ್ತಾರೆ, ಯಾತಕ್ಕಷ್ಟು ಗಮನಿಸ್ತಾರೆ, ಅದರ ಹಿನ್ನೆಲೆ ಏನು, ಪ್ರತಿಯೊಂದನ್ನು ಕೂಡ ನಾವು ಮಾತಾಡಿದ್ದೀವಿ, ನೋಡಿದ್ದೀವಿ. ಯಾಕೆ ಅವರು ಇವುಗಳ ರೀತಿಯಲ್ಲಿ ಇವುಗಳ ಜೊತೆಲಿ ಅಷ್ಟು ವರ್ತಿಸ್ತಾರೆ ನೋಡಿ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯಾರೋ ಬಂದರು ಹೋದರು ಮೀಡಿಯಾ ಮುಂದೆಗಡೆ ನಾವು ಇದನ್ನು ಕೊಡೋದಲ್ಲ ಇಂಪಾರ್ಟೆಂಟು. ಅವರು ನಾವು ಮನೇಲಿ ನಾವು ಹೆಂಗ್ ಮಲ್ತೀವಿ ಹಂಗೆ ಹುಲ್ಲಿನ ಮೇಲೆ ಚೂರು ಗಲೀಜಾಗಿ ನೋಡಿ ಇಲ್ಲೆಲ್ಲಾನು. ಹೌದು, ಬೇರೆ ಮನೆಗಳಲ್ಲಿ ನೋಡ್ರಿ ಇವೆಲ್ಲ ಹೆಂಗಿರ್ತವೆ ಅಂತ. ಅದೇ ನಮ್ಮ ಹುಡುಗರು ನೋಡಿ ನೋಡ್ರಿ, ನಮ್ಮ ಮನೇಲಿ ನಾವು ಹೆಂಗ್ ಮಲ್ತೀವಿ ಹಂಗಿರ್ತಾರೆ. ಅದಕ್ಕೂ ಮುಂಚೆ ಡೆಲ್ಲಿ ಇತ್ತಾ? ಇವು 2 ತಿಂಗಳ ಮೊದಲು ನಮ್ಮ ಮನೆಗೆ ಬಂದಿದ್ರೆ ಓಕೆ, ಮಂಜು ರವಿ ಕೈಗ ಇನ್ನೂ ಚೆನ್ನಾಗಿರೋದು. ನೋಡಿ, ಇದಕ್ಕೆ ಹೆಸರು ನಾಮಕರಣ ಮಾಡಿರೋ ಲಕ್ಷ್ಮಿ ಅಂತ. ಓಕೆ, ಕರೆದ್ರೆ ಮಾತಾಡ್ತಾಳೆ. ಏನಮ್ಮ ಹಂಗೆ ಏನು ಏನು ನೋಡಿ, ಏನೋ ಮಾತಾಡೋದು ಮಾತು ಬರಲ್ಲ ಅಷ್ಟೇ. ಓಕೆ, ಹಿಂಗೆ ಬಂದು ಮಾತಾಡ್ಸಿದ್ರೆ ಏನೋ ಹೇಳ್ತಾರೆ. ಅಂದರೆ ಏನೋ ಒಂದು ಖುಷಿ ಮನೆಯಲ್ಲಿ ಆ ಥರ. ಅಧ್ಯಕ್ಷತೆ ಮೇರೆಗೆ ಇವೆರಡನ್ನು ಕೂಟ ಮಾಡೋಣ ಅಂತ ಡಿಸೈಡ್ ಮಾಡವ್ರೆ. ತುಂಬ ಒಂದು ಒಳ್ಳೆಯದಾಗಲಿ, ಖುಷಿ. ಒಂದು ಕೂಟ ಮಾಡಿ ಒಂದು ಜೊತೆ ಎತ್ತು ಕರ್ನಾಟಕನ ಮೆರಿಬೇಕು ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ಹಾಗೆ ಬನ್ನಿ,
ನೋಡ್ತಿರ್ಬೋದು. ಈ ಕರುಗೆ ಕೂಟ ನನ್ನ ಹತ್ರನೇ ಇತ್ತು, ನನಗೆ ವಿಚಾರ ಗೊತ್ತಿಲ್ಲ. ಸೊ ನಾನು ಕರಕ್ಕೆ ಕೊಟ್ಟುಬಿಟ್ಟಿದ್ದೆ. ಇವಾಗ ಏನೂ ಮಾಡೋಕ್ಕಾಗಲ್ಲ ಸಿಚುವೇಶನ್ನು, ಯಾಕೆಂದರೆ 11 ತಿಂಗಳು ಇದು ಹತ್ತತ್ರದ ಒಂದು ಕಡಸ್ಕರ ನನ್ನ ಹತ್ರನೇ ಇತ್ತು. ಒಳ್ಳೆ ಒಂದು ಜಾತಿ ಕುಲದಲ್ಲಿದ್ದಂಥ ಕಡಸು. ಇದನ್ನು ಕೂಡ ಇವರು ಇಲ್ಲೇ ಸಾಕಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಅದೇ ರೀತಿ ಬನ್ನಿ, ಇದು ನಮ್ಮ ದೇಶೀಯ ತಳಿಯಲ್ಲಿ ಒಂದಾದಂಥ ಹೊಂಗೋಲ್ ತಳಿ. ಇದನ್ನು ಕೂಡ ಇವರು ಸಾಕಿದ್ದಾರೆ. ಇಲ್ಲಿ ಹೆಂಗೆ ಅಂದರೆ ಇವತ್ತು ನಾನು ಇಲ್ಲಿ ಬಂದಾಗ ಒಂದು ಫೀಲ್ ಆಗಿದ್ದೇನು ಅಂದರೆ ದೇಶೀಯ ತಳಿಯ ಎಲ್ಲ ತಳಿನೂ ಹೆಚ್ಚು ಕಮ್ಮಿ ಇನ್ನು ಮುಂದೆ ಇರ್ತಕ್ಕಂಥ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ನಮ್ಮ ದೇಶೀಯ ತಳಿಗಳಲ್ಲಿ ಎಲ್ಲ ತಳಿನೂ ಮೋಸ್ಟ್ಲಿ ಇವರು ತಂದು ಸಾಕ್ತಾರೆ ಅನಿಸುತ್ತೆ. ಗ್ಯಾರಂಟಿ, ನನಗೆ ಹಂಗೆ ಅನ್ನಿಸ್ತಾ ಇದೆ. ಅದೇ ರೀತಿ ಇದು ಕೂಡ ಒಂದು ಹಸು ಅವ್ರ ಮನೆಯಲ್ಲಿ. ಇದು ಕೂಡ ವ್ಯವಸಾಯಕ್ಕೆ ಬಳಸ್ತಕ್ಕಂಥದ್ದು. ಯಜಮಾನರು ಬಳಸಿಲ್ಲ ಅಂದರೂ ಹುಡುಗರುಗಳಿದ್ದಾರೆ, ಬೇರೆ ಕೆಲಸ ಕಾರ್ಯಗಳಿಗೆ ಇದನ್ನು ಬಳಸ್ಕೊತಾರೆ. ಹಾಗಾಗಿ ತುಂಬ ಒಂದು ಖುಷಿ ಆಗುತ್ತೆ. ಎರಡೂ ಕೂಡ ಅಟ್ ಎ ಟೈಮ್ ಒಂದೇ ಸತಿ ಕರ ಹಾಕಿರ್ತಕ್ಕಂಥದ್ದು. ಯಾವ ಓರಿ ಕೊಡಿಸಿದ್ರು ಎಲ್ಲ ಅವ್ರ ಹತ್ರ ಪೂರ್ತಿ ಡೀಟೇಲ್ಸ್ನ ತೊಗೊಳ್ಳೋಣ. ಇವೆರಡನ್ನೇ ವ್ಯವಸಾಯಕ್ಕೆ ಯಥೇಚ್ಛವಾಗಿ ಅವ್ರಿಗೆ ಏನೋ ಸಣ್ಣ ಪುಟ್ಟ ವ್ಯವಸಾಯ ಇದ್ದರೂ ಇವೆರಡನ್ನು ಬಳಸ್ಕೊತಾರೆ. ತುಂಬ ಒಂದು ಖುಷಿ ಆಗುತ್ತೆ. ಎರಡೂ ಕೂಡ ಹಾಲಿನ ಹಸುಗಳೇ. ಹಾಗಾಗಿ ಇದ್ರ ಜೊತೆಗೆ ಆ ಎಮ್ಮೆ ಕೂಡ ಒಂದು ಇಟ್ಕೊಂಡಿದ್ದಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಆಮೇಲೆ ನಂತರ ಅದ್ರ ಬಗ್ಗೆ ನಾನು ಯಜಮಾನ್ರ ಹತ್ರ ಕೇಳಿ ಏನು ಎತ್ತ ಅದ್ರ ಬಗ್ಗೆ ಡೀಟೇಲ್ಸ್ ಹಾಕ್ತೀನಿ. ತುಂಬ ಒಂದು ಖುಷಿ ಆಗುತ್ತೆ. ಒಂದು ಎಮ್ಮೆ ಯಾಕೆ ಅಂದರೆ ಅವರು ಹೋರಿಗಳಿಗೆ ಹಾಲಿಗೆ ಅಂಥೇಳಿ ಇಟ್ಕೊಂಡಿರ್ತಕ್ಕಂಥದ್ದು. ಇವಾಗ ತುಂಬಲ ಆಗಿದೆ, ಕರು ಹಾಕುತ್ತೆ. ಬನ್ನಿ ನೋಡೋಣ. ನಾವು ಯಾವುದು ರೀತಿ ಮಿಶ್ರ ತಳಿಯ ಬೇಸಾಯವನ್ನು ಮಾಡಬೇಕು ಅಂತೀವೋ ಅದೇ ರೀತಿ ಇಲ್ಲಿ ಹೆಂಗೆ ಅಂದರೆ ಎಲ್ಲ ಮಿಶ್ರ ತಳಿ ಅಂದರೆ ಪ್ರತಿಯೊಂದು ತಳಿನೂ ಕೂಡ ಅವರು ಇಟ್ಕೊಂಡಿದ್ದಾರೆ. ಕುರಿ, ಕೋಳಿ, ಟಗರುಗಳು ನೋಡ್ತಾ ಇರ್ಬೋದು. ಎಲ್ಲವನ್ನು ಅದೇ ರೀತಿ ತರ್ಬೋದು. ಯಾವ್ಯಾವ ಜಾತಿಯ ಟಗರುಗಳಿದ್ದಾವೋ, ಡಾರ್ಪರ್ ಕುರಿಯಿಂದ ಹಿಡಿದು ನಮ್ಮ ನಾಟಿ ಕುರಿಯಿಂದ ಹಿಡಿದು ನಾಟಿ ಟಗರಿಂದ ಹಿಡಿದು ಡಾರ್ಪರು ಮತ್ತು ನಮ್ಮ ಬಂಡೂರು ಕುರಿ ಪ್ರತಿಯೊಂದನ್ನು ಕೂಡ ಸಾಕಿದ್ದಾರೆ. ನಮ್ಮ ದೇಶೀಯ ತಳಿಯಲ್ಲಿ ಇದು ಒಂದು ಜಾತಿಯ ತಳಿಯ ಹಸು. ಇದನ್ನು ಕೂಡ ಎತ್ತುಗಳಿಗೆ ಹಾಲಿಗೋಸ್ಕರನೇ ಇಟ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಲಿ ಎಮ್ಮೆ, ಇದು ಎತ್ತಿನ ಹಾಲಿಗೆ. ಇದು ನಮ್ಮ ಪ್ಯೂರ್ ಹಳ್ಳಿಕಾರು ನೋಡ್ತಾ ಇರ್ಬೋದು. ಇದು ಒಂದು ಕಡಸು ಅವ್ರ ಮನೇಲಿ ಹುಟ್ಟಿರೋದು. ಸೊ ಇಟ್ಕೊಂಡಿದ್ದಾರೆ. ತುಂಬ ಒಂದು ಚೆನ್ನಾಗಿ ಮೇಯಿಸ್ತಾರೆ ನೋಡಿ. ಇದು ನಮ್ಮ ಗಿರ್ ತಳಿಯ ಒಂದು ದನ. ಯಾತಕ್ಕೆ ಅವರು ಇಷ್ಟೊಂದು ದನಗಳನ್ನು ನೋಡಿ, ಇದೊಂದು ಓರಿಕರು, ಗಿರ್ ತಳಿಯ ಓರಿ, ಅದನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನೋಡಿ ಡಿಫ್ರೆಂಟು ತಳಿಯ ಒಂದು ಕರುಗಳು. ಗಿರ್ ತಳಿ ಆಗ್ಬೋದು, ನಮ್ಮ ದೇಶೀಯ ತಳಿಗಳಲ್ಲಿ ಒಂದು. ಅದೇ ರೀತಿ ನೋಡ್ತಾ ಇರ್ಬೋದು. ಎಲ್ಲ ತಳಿಯನ್ನು ಕೂಡ ಅವರು ಮುಂದೊಂದು ದಿನ ಆಲ್ಮೋಸ್ಟಲ್ಲು ಎಲ್ಲ ತಳಿಯನ್ನು ಅವರು ಸಾಕ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ದೇಶೀಯ ತಳಿಗಳು ಎಷ್ಟು ಅಂತ ಇರ್ತವೋ ಅಷ್ಟನ್ನು ಕೂಡ 101% ಅವರು ಸಾಕ್ತಾರೆ ಮುಂದಿನ ದಿನಗಳಲ್ಲಿ. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ನಮ್ಮ ಅಮೂಲ್ ಬೇಬಿ ಸ್ಟಾರ್. ಇದು ಇಲ್ಲಿಗೆ ಅಪ್ಪ ಅವರು 45,500 ರೂಪಾಯಿ ಕಾಸು ಕೊಡ್ತಾರೆ. ಈಸ್ಕೊಂಡು ಕರ ಕೊಟ್ಟು ಕಳಿಸಿ.
ಇರಲಿ ಅವ್ನು ನಮ್ಮ ಹುಡ್ಗ ಬೇಕಾದವನು ಪಾಪ